ಶ್ರೀಕಾಂತ ಆರಾಮದಿಯಪ್ಪ? ಆರಾಮದೀನಿ ನೋಡ್ಬೆ. ದೊಡವ ಆರಾಮದಿಯಾ ಬೇ? ನಮಗೇನಾಗಂದ್ಯಪ್ಪ, ಆರಾಮಾಗಿದ್ದೀವಿ ನೋಡು. ನೀ ಆರಾಮದಿಲ್ಲ ತಮ್ಮ? ಆದ್ರೆ ಯಾಕೆ ಸತಿ ಸೊರಗದಂಗೆ ಅನ್ಸಕತ್ತಪ್ಪ ಶ್ರೀಕಾಂತ, ಬಾ ಸೊರಗಿಯಪ್ಪ. ನೀವು ನನ್ನ ಕಷ್ಟ ಅರ್ಥ ಮಾಡ್ಕೋಬೇಕು. ನನಗೂ ಒಂದು ಲಗ್ನ ಮಾಡ್ರಿ ಬೇ, ಆರಾಮಾಗಿರ್ತೀನಿ. ಹೆಂಡತಿ ಕರ್ಕೊಂಡು ಅಡಿಗೆ ಪಡಿಗೆ ಮಾಡಿ ಹಾಕಳ. ಹಾಂ ಹ್ಞೂ ನಯ್ಯಪ್ಪ, ನೀ ದೊಡ್ಡವಾಗಿ ಅಂತೇಳಿ ನಮಗೆ ಗೊತ್ತಾಯ್ದಿದ್ದಿಲ್ಲ, ಈಗ ಗೊತ್ತಾತು. ಮುಂದಿನ ಸಲ ಬಾ, ಹೆಣ್ಣು ಹುಡುಕಿಟ್ಟಿರ್ತೀವಿ, ಲಗ್ನ ಮಾಡಿಬಿಡ್ತೀವಿ. ಅಂಥದ್ದೆಲ್ಲ ಯಾಕೆ ಬೇಕಯ್ಯವ್ವ? ತಣ್ಣಗೆ ಒಬ್ಬವನು ಅದೀನಿ, ಮತ್ತು ಇನ್ನೊಂದು ಜೋಡು ಮಾಡಿಕೊಂಡು ಅದನ್ನೆಲ್ಲಿ ಅನುಭವಿಸೋಕೆ ಹೋಗಲಿ. ಇನ್ನೊಂದು 2 ವರ್ಷ ಆರಾಮಾಗಿರ್ತೀನಿ, ಎಂಜಾಯ್ ಮಾಡ್ತೀನಿ. ಲಗ್ನ ಮಾಡ್ಕೊಂಡಿಂದ ಎಂಜಾಯ್ ಮಾಡ್ಕೊಳಕ್ಕಾಗಂಗಿಲ್ಲ. ಆದ್ರೂ ನೀವೇನೇ ಹೇಳ್ರಿ, ನೀವು ಒಟ್ಟ ಸರಿ ಇಲ್ಲ. ನಾನೊಬ್ಬ ಅದೇನು ಅನ್ನೋದನ್ನ ನೆನಪಾರಿಬಿಟ್ರಿ ಅಲ್ಲ. ಅಲ್ಲಿ ಬೇ, ನನಗೆ ಹೇಳಾರ್ದ ಕೇಳಾರ್ದ ನಮ್ಮ ತಂಗಿ ಎಂಗೇಜ್ಮೆಂಟ್ ಮಾಡಿಬಿಟ್ರಲ್ಲ. ಹಾಂ, ಹುಡುಗ ಯಾರಂದ್ರೂ ನನಗೇನು ಹೇಳಿಲ್ಲ. ಒಂದೀಟರ ನನ್ನ ಮುಂದೆ ಸುದ್ದಿ ತೆಗ್ದಿರೆ ಅಂದ್ರೆ ಈ ಮನಿಯಾಗ ನಾನೊಬ್ಬ ಅದೇನು ಅನ್ನೋದ ನೆನಪಾರಿರೇನೆ ಹೆಂಗೆ? ಎಲ್ಲ ಎದಿ ಮ್ಯಾಗ ಆತು ಬಾರಪ್ಪ. ಮತ್ತು ನಿಮ್ಮಮ್ಮನೂ ಕಟ್ಟಾಗಿದ್ಲ, ಹಿಂಗಾಗಿ ಆಕೆ ಅಮ್ಮ ಮತ್ತು ರೀನಾ ಒಂದು ನಾವೇನು ಲಗ್ನ ನೋಡ್ಬೇಕಂತ ಭಾಳ ಆಸೆ ಪಟ್ಲಪ್ಪ. ಅದಕ್ಕೆ ಹಂಗೆ ಮಾಡಿಬಿಟ್ಟಿವಿ. ಏನು ಹೇಳಕತ್ತೀರಿ ನೀವು? ಅವಂಗ ಆ ಲೋಪರ್ಗೆ ನಮ್ಮ ತಂಗಿ ಕೊಡಕತ್ತೀರ ಅಲ್ಬಿ? ಈಗ ಅಪ್ಪ ಹಾಕಿದ್ದ ಆಲದ ಮರ ಅಂತೇಳಿ ಏನು ಹಾಕೊಳಕ್ಕಾಗತ್ತಾನ? ಈಗ ಅಮ್ಮ ಹೇಳಿದ್ಲ ಅಂತೇಳಿ ನೀವು ಅದು ಹೆಂಗೆ ಲಗ್ನ ಮಾಡಕ್ಕೆ ಹೊಂಟ್ರಿ? ಅವಂಗ ಕೈಯಾಗ ಒಂದು ಕೆಲಸ ಇಲ್ಲ. ಹಾಂ, ಅವ ನೋಡಿದ್ರೆ ಅಷ್ಟು ಲೋಪರ್ ಅದಾನ. ಅವಂಗ ಹೆಂಗೆ ನಮ್ಮ ತಂಗಿನ ಕೊಡಕತ್ತೀರಿ ನೀವು? ನಾನಂಕರು ಇದಕ್ಕೆ ಮರೆ ಒಪ್ಪಂಗಿಲ್ಲ. ಏನು ಮಾಡಿದೆವ, ಒಳಗಿನ ಹಕ್ಕಿಕತೆ ಯಾರಿಗೂ ಹೇಳುವಂಗಿಲ್ಲ. ಅಮ್ಮನ ಕೊನೆ ಆಸೆ ಐತಪ್ಪ, ಮತ್ತೆ ಇನ್ನೇನು ಮಾಡೋಕ್ಕಾಗತ್ತ? ಈಗ ಅಮ್ಮ ಏನು ಹೋಗೋಕೆ ಹೋಗ್ಬಿಡ್ತಾಳ, ಮುಂದೆ ಅವ್ನು ಕೂಡ ಬಾಳೆ ಮಾಡೋಕೆ ನಮ್ಮ ರೇಣು. ಆಕಿ ಪರಿಸ್ಥಿತಿ ಒಬ್ಬರ ವಿಚಾರ ಮಾಡ್ರಿ ಏನು? ಇದಕ್ಕೆ ಅಂಕರು ನಾನು ಮರೆ ಒಪ್ಪಂಗಿಲ್ಲ. ಅಷ್ಟಕ್ಕೂ ಅಪ್ಪಾಜಿ ಹೆಂಗೆ ಒಪ್ಕೊಂಡ್ರು? ಮನೆಯವ್ರೆಲ್ಲ ನೀವು ಹೆಂಗೆ ಒಪ್ಕೊಂಡ್ರಿ ಅಂತ? ಕೆಲಸ ಇಲ್ಲ, ಕಾರ್ಯ ಇಲ್ಲ, ಅಂಥವಂಗ ಪರೋಡಿಗೆ ಹೆಂಗೆ ಕೊಟ್ರಿ ನಮ್ಮ ತಂಗಿನ? ನಾನಂಕರು ಈ ಲಗ್ನಕ್ಕೆ ಒಪ್ಪಂಗಿನೇ ಇಲ್ಲ. ನಮ್ಮ ತಂಗಿನ ನಾನಂಕರು ಕೊಡಂಗಿನೇ ಇಲ್ಲ ಅವಂಗ. ಎಲ್ಲಿಗಳಾರೇನು ಕರೀರಿ ಇಲ್ಲೇ, ನನಗೆ ಗೊತ್ತೈತಿ. ನೀವ ಒಂದು ಏನಾರ ಮಾಡಿ ಆ ಹುಡುಗಿನ ಒಪ್ಸಿರ್ತೀರ. ಆಕಿಗೆ ಈ ಲಗ್ನ ಇಷ್ಟನೇ ಇಲ್ಲ. ರೇನು, ನಿಮ್ಮ ತಂಗಿನ ಬಂದು ನೋಡಿಯಪ್ಪ, ಆಕಿನ ಕೇಳು. ಆಕಿ ಒಪ್ಪದಲ್ಲೇ ಇದನ್ನೆಲ್ಲ ಮಾಡಕತ್ತೀವಿ ನಾವು. ಕರಿ ಹೇಳ್ರೇನು, ನಿನಗೆ ಆ ನವ್ಯಾನ್ ಕಂಡ್ರೆ ಇಷ್ಟ ಐತ್ಯಾ? ಹಾಂ, ನೀವು ಒಪ್ಕೊಂಡಿ ಅಂತ ಹೇಳಕತ್ತಾರ. ನಾನು ಮುಂದೆ ಕರಿ ಹೇಳು. ಯವ್ವ ಯಾಕ ಈಕಿ ಕರೆ ಹೇಳಿದ್ರ ಕತಿ ಹೆಂಗ ಯವ್ವ? ಹೇಳಂಗಿಲ್ಲ ಆಕಿ, ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ಅದು ಅಣ್ಣ ಅದು ಹೇಳಿ, ಮತ್ತು ನೀವು ಒಪ್ಕೊಂಡಲ್ಲೇ ನಾವು ಅವ್ನು ಕೊಟ್ಟಿವಿ. ಹೇಳಿ ಮಣ್ಣಗೆ. ನೀವು ಸುಮ್ಮಿರ್ರಿ. ಆಕೆ ಮಾತಾಡ್ಬೇಕಾದ್ರೆ ನೀವು ಮಾತಾಡೋಕೆ ಹೋಗ್ಬೇಡ್ರಿ. ನಮ್ಮ ತಂಗಿಗೆ ಎಲ್ಲಿ ಗಂಟು ಹತ್ತಿದ್ದಿಲ್ಲನ? ಏನು ಕುಂಟೆ ಕುರುಡೆ? ಆಕೆಗೆ ಏನು ಇದ್ದಿದ್ದಿಲ್ಲ. ಅಷ್ಟಕ್ಕೂ ಈಗ ಇಷ್ಟು ಸಣ್ಣ ವಯಸ್ಸಿನಾಗ ಆಕೆ ಲಗ್ನ ಎದಕ್ಕೆ ಮಾಡಕತ್ತೀರಿ? ಇನ್ನೂ ಓದಾಕತ್ತಾಳ ಆಕಿ. ನಿಮ್ಗೆ ಅಷ್ಟಕ್ಕೂ ಲಗ್ನ ಮಾಡ್ಬೇಕು ಅನ್ನೋದಿತ್ತಂದ್ರೆ ನನ್ನ ಮುಂದೆ ಹೇಳಬೇಕಿತ್ತು. ನಾನಾ ಮಿನ್ನ ಗಂಡು ಹುಡುಕ್ತಿದ್ನಲ್ಲ, ಅದು ಬಿಟ್ಟು ಹೋಗಿ ಅಂಥ ಪರೋಡಿ ಕೊಡಕತ್ತೀರಿ. ರೇನು, ಈ ಲಗ್ನ ಬೇಡ. ಇವ್ರು ಏನೇನೋ ಹೇಳೀನಿ ಅಂತ ಎಲ್ಲಿ ತುಂಬ್ಸ್ಯಾರ ಅನ್ನೋ ಗೊತ್ತೈತಿ. ಈ ಲಗ್ನ ಅವಲ್ಲಿ ಅಂದ್ಬಿಡು. ಅದ ಡೇಟ್ನ್ಯಾಗ ನಿನಗೆ ಒಬ್ಬ ಒಳ್ಳೆ ಹುಡುಗನ್ ತಂದು ಲಗ್ನ ಮಾಡ್ತೀನಿ ನಾ. ಇಲ್ಲಣ್ಣ, ನಾನು ಅವನ್ನ ಲಗ್ನ ಹಾಕ್ತೀನಿ. ಅವ್ನ ಕಂಡ್ರೆ ನಂಗೆ ಭಾಳ ಇಷ್ಟ. ಅಷ್ಟಕ್ಕೂ ಒಬ್ರಿಗೊಬ್ರು ನಾವು ಪ್ರೀತಿ ಮಾಡ್ತಿದ್ವಣ್ಣ. ನನಗೆ ಅವ್ನ ಕಂಡ್ರೆ ಭಾಳ ಇಷ್ಟ. ನಾ ಅವ್ನ ಲಗ್ನ ಮಾಡ್ಕೊತೀನಿ. ಇದ್ರೊಳಗೆ ಅಪ್ಪ ಅವ್ವ ದೊಡ್ಡಪ್ಪ ಮನೆಯವ್ರು ಯಾರೂ ನನ್ನ ಒತ್ತಾಯ ಮಾಡಿಲ್ಲ. ನಾನು ಒಪ್ಕೊಂಡಿದ್ದಲ್ಲೇ ಅವರು ಹ್ಞೂ ಅಂತಂದಾರೆ ಅಷ್ಟೇ. ಇದ್ರಾಗ ಯಾರು ಏನೋ ದೂಸರ ಮಾತು ಮಾತಾಡಕ್ಕೆ ಹೋಗ್ಬೇಡ್ರಿ. ಇದು ಲಗ್ನ ನನ್ನ ಇಚ್ಛಿತ ಪ್ರಕಾರ ಆಗಕತ್ತೈತಿ. ರೇಣು ನಿಂದ್ರಿಲ್ಲೇ, ನನ್ನ ಮಾತು ಕೇಳಿಲ್ಲ ರೇಣು. ನಿಮ್ಗೆಲ್ಲರಿಗೂ ಹುಚ್ಚಿಡ್ದತಿ. ಲಗ್ನ ಅಂದ್ರೆ ಗೊಂಬೆ ಆಟ ಮಾಡಿರೇನು? ಈಗ ಬಂದ್ಯಪ್ಪ, ಎಲ್ಲ ಮುಗ್ದತಿ. ಈಗ ನಿಶ್ಚಿತಾರ್ಥ ಆಗೈತಿ. ಇನ್ನೊಂದು 8 ದಿನಕ್ಕೆ ಲಗ್ನ ಐತಿ. ಅದು ಬಿಟ್ಟು ಈಗ ಒಲ್ಲೆ ಹಂಗೆ ಹಿಂಗೆ ಅನ್ನಕ್ಕಾಗಿಲ್ಲ. ಬಂದಿಯ ಬಾ, ಆಕೆಗೆ ಇಷ್ಟ ಐತಿ ಅಂದ್ರೆ ಮತ್ತೆ ನೀ ಯಾಕೆ ಒದ್ದಾಡ್ತಿ? ಬಾ ಸುಮ್ಮನೆ ನಾಷ್ಟ ಮಾಡ್ಕೊಡ್ತೀನಿ, ನಾಷ್ಟ ತಿನ್ ಬಾ. ನಿಮ್ಮ ನಾಷ್ಟ ಯಾರಿಗೆ ಬೇಕು? ನಾ ಬರ್ದೇ ಇದ್ರೆ ಚೆನ್ನಾಗಿರ್ತಿತ್ತು. ಹೋಗಿ ನಮ್ಮ ತಂಗಿನ ಅಂತಾವ್ ಕೊಡಾಕತ್ತಿರಲ್ಲ, ನನಗೆ ಎಲ್ಲಿಲ್ಲದ ಸಿಟ್ಟು ಬರಾಕತ್ತೈತಿ. ಏನೋ ಶ್ರೀಕಾಂತ, ಯಾವಾಗ ಬಂದಿ? ಈಗ ಬಂದ ಅಣ್ಣ. ಅಲ್ಲೋ, ಇವ್ರು ಏನು ಮಾಡಕತ್ತಾರ? ಇವ್ರಿಗಾರ ಬುದ್ಧಿ ಐತಿಲ್ಲ? ಹೋಗ್ಲಿಪ್ಪ, ನೀ ಮನೆಯಾಗಿ ಇಲ್ಲೇ ಅದಿ, ನಿನಗರ ಬುದ್ಧಿ ಬೇಡನ? ಅದು ಹೆಂಗ ಏನು ನಾವು ಕೊಡಾಕತ್ರ ನಿನಗರ ಹೇಳಕ್ ಬರಂಗಿಲ್ಲನ? ಶ್ರೀಕಾಂತ, ಹೊರಗಡೆ ಇದ್ದ ಬಂದವರಿಗೆ ನಮ್ಮನಿ ವಿಷಯ ಏನು ಹೇಳ್ಬೇಕಂತ ಏನಿಲ್ಲ. ಇದು ನಮ್ಮನಿ ವಿಷಯ, ಇನ್ನೊಬ್ರ ಕೇಳಕ್ ಹೋಗ್ಬೇಡ. ಈಗ ಹೇಳಕತ್ತೀವಿ ಇಲ್ಲಿ, ನಮ್ಮ ಜೊತೆ ಮಾತಾಡೋ, ನಮ್ಮನ್ನ ಕೇಳು. ದೊಡ್ಡಮ್ಮ, ಏನು ಮಾತಾಡಕತ್ತಿರ್ಬೇ ನೀವು? ನಿಮ್ಗೆಲ್ಲರಿಗೂ ಹುಚ್ಚಿಡ್ದತ್ತೇನ? ನನಗೊಂದು ತಿಳಿಯವಲ್ದು. ತಡಿ, ಪಪ್ಪಣ್ಣ ಕೇಳ್ತೀನಿ.
ಅದು ಹೆಂಗೆ ಒಪ್ಕೊಂಡ್ರು ಪಪ್ಪ ಅಂತೇಳಿ. ಶ್ರೀಕಾಂತ ಎಲ್ಲ ಮುಗ್ದತಿ ಈಗ. ಆ ಹನ್ನೆರಡು ಮಾತಾಡಿ ಪ್ರಯೋಜನ ಇಲ್ಲ. ಈಗ ರೇಣವನ್ನ ಒಪ್ಕೊಂಡಾಳ. ಹೊಗಳ ಮಳ ಕೊಚ್ಚ ಕೊಚ್ಚ ಮಾತಾಡಿದ್ರೆ ಅದ ಮಾತ ಎಲ್ಲರಿಗೂ ಈ ಮನ್ಯಾಗ ಒಪ್ಕೊಂಡ ಲಗ್ನ ಮಾಡಕತ್ತೀವಿ, ಸುಮ್ಮಿದ್ ಬಿಡು. ನಿಮ್ಮ ದೊಡ್ಡ ಹೇಳಿದೆಲ್ಲ ಕೇಳಿಸ್ಕೊಂದಿಲ್ಲ. ಬಾ ನಾಷ್ಟ ಮಾಡ್ಕೊಡ್ತೀನಿ, ತಿನ್ ಬಾ. ಇವ್ರಿಗೆಲ್ಲ ಏನು ಹುಚ್ಚಿಡ್ದತ್ತಿನ? ಏನು ಮಾಡಕತ್ತಾರ ಇವರು? ಏನು ಮಾಡಕ್ ಹೊಂಟಾರ ಇವರು? ನನಗೆ ಈ ಮದುವೆ ಇಷ್ಟ ಇಲ್ಲ, ಆದ್ರೆ ಹೇಳೋ ಅಧಿಕಾರ ನನಗಿಲ್ಲ. ನಾನು ಹೇಳಿದ್ರು ಯಾರು ಕೇಳೋ ಪರಿಸ್ಥಿತಿಯಾಗೂ ಇಲ್ಲ. ನನ್ನ ಪರಿಸ್ಥಿತಿ ಏನೈತೆ ಅಂತೇಳಿ ನಿನಗೂ ಗೊತ್ತೈತಲ್ಲ. ಈಗ ನನ್ನ ಈ ಮನಿ ಮಗ ಅಂತ ಒಪ್ಕೊಂಡಿದ್ದ ಒಂದು ದೊಡ್ಡ ಆಘಾತ ಆಗ್ಬಿಟ್ಟತಿ. ಅಂತಂದ್ರಾಗ ನಾನು ಏನು ಮಾಡೋಕ್ಕಾಗಂಗಿಲ್ವೋ. ಆದರೂ ಈ ಮದುವೆ ಒಪ್ಪಂಗಿಲ್ವೋ? ಅಲ್ಲೋ ಏನ ಅಂಥವಂಗ ನನ್ನ ತಂಗಿನ ಹೆಂಗೆ ಕೊಡುದು? ನಾನು ನಮ್ಮ ಮನೆಯವ್ರನ್ನ ಯಾರು ನಮ್ಮ ತಂಗಿಗಳು ಕೊಡ್ತಿದ್ದೀನೇ ಇಲ್ಲ. ಅಂಥವಂಗೆ ಹೆಂಗೆ ಹೆಣ್ಣು ಕೊಡಕತ್ತಾರ? ನನ್ಗೆ ಅದು ಬೇಕಾಗೈತಿ. ಒಳೆ ಬಂದೆ ನಾನು ಇದನ್ನೆಲ್ಲ ನೋಡಕ್ಕಂತೇಳಿ ಬಂದಂಗೆ ಆತು. ನಾನು ನಮ್ಮ ತಂಗಿ ಲಗ್ನ ಮಾಡಕತ್ತಾರ ಅಂದ್ರೆ ಏನೋ ಒಳ್ಳೆ ಮನೆತನ ಸಿಕ್ಕಿರ್ಬೇಕು, ಅದಕ್ಕೆ ಕೊಡಾಕತ್ತಾರ ಅಂತ ನಾನು ಎದ್ನೋ ಬಿದ್ನೋ ಅಂತೇಳಿ ರಜಾ ಹಾಕ್ಕೊಂಡು ಓಡಿ ಬಂದ್ರೆ ಹೋಗಿ ಹೋಗಿ ಊರು ಉಡಾಪಿಗೆ ಊರು ಉಡಾಳಗ ಲಗ್ನ ಮಾಡಿ ಕೊಡಾಕತ್ತಾರಪ್ಪ. ನನಗಂಕರು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ನಾವು ಹಳೆ ಹೋಗ್ಬಿಡ್ತೀನಿ, ನಾ ಈ ಲಗ್ನಕ್ಕೆ ಇರಂಗಿಲ್ಲ. ನೋಡು, ಮನೆಯವ್ರು ಎಲ್ಲರೂ ಕೂತ್ಕೊಂಡು ಮಾತಾಡಿನ ಇದನ್ನೆಲ್ಲ ಈ ಲಗ್ನಕ್ಕೆ ಒಪ್ಕೊಂಡಿರೋದು. ನೋಡು, ಹೀರೋಕ್ಕೆ ಒಬ್ಬಾಕಿ ತಂಗಿ. ಈಗ ತಂಗಿ ಮದುವೆಗೆ ಅಣ್ಣ ಇರ್ಲಿಕ್ಕಂದ್ರೆ ಸರಿ ಅನಿಸ್ತತನ. ಈಗ ಹಿರಿಯರು ಕೂತ್ಕೊಂಡು ಎಲ್ಲ ಮಾಡಿದಾಗೈತಿ. ನಾವೇನು ಮಾಡೋಕ್ಕಾಗಂಗಿಲ್ಲ. ಈಗ ದೊಡ್ಡವರು ನಿರ್ಧಾರ ತಗೊಂಡಾಗ ನಾವು ಸಣ್ಣರಾಗಿ ಏನು ಮಾಡೋಕ್ಕಾಗತ್ತೆ ಹೇಳ್ಬೇಕಂತ. ಈಕೆಗೆ ಅಂಕರು ಬುದ್ಧಿಲ್ಲ, ರೇಣುಗ ಈ ಪಾರುಗೂ ಬುದ್ಧಿಲ್ಲ ಅಂತೀನಿ ನಾನು. ಈಕೆರ ಆಕೆಗೆ ತಿಳಿಸಿ ಹೇಳ್ಬೇಕಿಲ್ಲ ಹಿಂಗ ಅಂತೇಳಿ. ಎಲ್ಲರೂ ಏನೋ ಎಬಸ್ಬಿಟ್ಟಾರ. ಲಕ್ಷ್ಮಿ ನಿಂತ ಮೀಟಿಂಗ್ ಮ್ಯಾಗ ಹೊಂಟಿ ಬಿಟ್ಟಲ್ಲ ಅಂತದೇನಾತ್ ನಿನಗ? ಅರ್ಜೆಂಟ್ ಕೆಲಸ ಬಂದತಿ, ನಾವು ಒಂದು 10 ದಿನ ಹೋಗ್ಬರ್ತೀನಿ. ಅಲ್ಲ ನಿಮ್ಮ ನೀಲವಕ್ಕಂದು ಲಗ್ನ ಐತಿ, ಲಗ್ನದಾಗ ಓಡಾಡ್ತಾನ ಅಂದ್ರೆ ನೀವು ಹೊಂಟಿ ಬಿಟ್ಟಪ್ಪ. ಬೇಸಿತಿ ತಗೋ. ಯಾಕ ಆ ಕೆಲಸ ಇನ್ನೊಬ್ರು ಮಾಡಿದ್ರೆ ಆಗಂಗಿಲ್ಲ, ನೀನು ಹೋಗ್ಬೇಕನ? ಎಲ್ಲಿ ಹೋಗ್ಬೇಡಪ್ಪ, ಸುಮ್ಮಿರು. ಲಗ್ನಾಗಿಂದ ಹೋಗಕಂತಿ ಅದನ್ನ ಯಾರಿಗಾರ ಒಪ್ಪಿಸ್ಬಿಡು, ಅವ್ರು ಮಾಡ್ತಾರ. ಇಲ್ಲೈತಿ, ಆ ಕೆಲಸ ನಾನು ಮಾಡ್ಬೇಕು, ನಾವು ಹೋಗ್ಲೇಬೇಕು. ಯಾಕ ಮಕನ ಸಪ್ಪೈತಿ? ಅದು ಏನಿದ್ರು ನನ್ನ ಮುಂದೆ ಹೇಳಯ್ಯಪ್ಪ. ನಿಮ್ಮ ಅಣ್ಣ ನಾನು ಹೊಡೆದಾಗ ಹಾಕೋಗಿರಪ್ಪ. ನಿಮ್ಗೆ ಏನೋ ಕಷ್ಟ ಬಂದ್ರು ನಾನು ನೋಡ್ಕೊಂಡು ಹೋಗ್ತೀನಂತೆ ನಮ್ಮ ಅಣ್ಣಗೆ ಭಾಷೆ ಕೊಟ್ಟಿನಿ. ಅದು ಏನಿದ್ರು ನನ್ನ ಹತ್ರ ಹೇಳ್ಕೊಲ್ಲ. ಸಕ್ಕು ಆ ಥರ ಏನಿಲ್ಲ, ನನ್ನ ಕೆಲಸದ ಮ್ಯಾಗ ಹೊಂಟೀನಿ. ಹಂಗೇನಾರ ತಂದು ನಿನ್ನ ಮುಂದೆ ಹೇಳ್ಕೊತಿದ್ದೆ ನಾನು. ಏನಪ್ಪ ನೋಡು ಏನೇನೈತೆನ ನಮ್ಗಾರ ಏನೋ ಒಬ್ಬರ ಮನಸ್ಸಿನಿಂದ ಗೊತ್ತಾಗತ್ತಾ? ನೀನಾರ ಹೇಳಲ್ಲ ಮಲ್ಲ. ನನಗೆ ಯಾಕ ಇವನ್ನ ಕಳಿಸ್ಕೊಡಕ್ಕೆ ಮನಸ್ಸ ಬರೋಲ್ಲಪ್ಪ. ಎತ್ತಿ ಒಂದಿಷ್ಟು ದಿನ ಹೋಗಿ ಬರೋಲ್ನಕ ಒಂದು ಅರ್ಜೆಂಟ್ ಕೆಲಸ ಐತಂತ ಅನ್ನಕತ್ತಾನಲ್ಲ. ಹಂಗೇನಾರು ಇತ್ತಂದ್ರೆ ನಿನ್ನ ಮುಂದೆ ಹೇಳ್ಕೊಂತಿದ್ದ. ಇಲ್ಲಾಂದ್ರೆ ನಾನಾರು ಹೇಳ್ತಿದ್ದಿಲ್ಲನೇ ಎತ್ತಿ. ಹಂಗೇನಿಲ್ಲ, ನೀನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ನೋಡ್ರಪ್ಪ, ಆರಾಮಾಗಿರು. ಹೊತ್ತಳಿ ಸರಿಯಾಗಿ ಚಂದಾಗ ಊಟ ಮಾಡು. ಬಿಸಿಲೊಂದು ಭಾಳ ಐತೆಯಪ್ಪ. ಒಂದಿಟ್ಟು ಎಳ್ನೀರು ಪಾಣೀರು ಕುಡ್ಕೊಂತ ಇರು. ಆರೋಗ್ಯ ಚಂದ ನೋಡ್ಕೊ. ಕೆಲಸದ ಗದ್ದಲ್ದಾಗ ಮತ್ತೆ ಇದನ್ನ ತಿನ್ನೋದ್ರ ಬಗ್ಗೆ ಅಲಕ್ಷ್ಯ ಮಾಡಕ್ ಹೋಗಬೇಡ. ಇಲ್ಲ ಸಕ್ಕು, ವರಿ ಮಾಡ್ಕೋಬೇಡ. ನೀನು ನಿನ್ನ ಆರೋಗ್ಯ ಚಂದ ನೋಡ್ಕೊಡ ಸಕ್ಕು. ಇದ್ರದಂತ ಕಾಟನ ಯವ್ವ. ಇವು ಎಂದ ಮನಿ ಬಿಟ್ಟು ತೊಲಗ್ತಾವನ ಅನಿಸ್ಬಿಟ್ಟತಿ. ಟೈಮ್ಗಳು ನಮ್ಗೆ ಜೋಡ ಆಗ್ಬಿಟ್ಟಾವು. ಸರಿಯಪ್ಪ, ಇದಕ್ಕೆ ಕರಿಯಾಕತ್ತಿ ಹೊಕ್ಕಿನಿ. ಹುಷಾರ್ ನೋಡು. ಫೋನ್ ಹಚ್ಕೊಂತ ಇರು. ಹೋಗಿ ಅಂದ್ರೆ ಅತ್ತಾಗ 6 ತಿಂಗಳ ಅನ್ನುವಂಗಿರಕ್ಕೆ ಹೋಗ್ಬೇಡ. ಒಂದಿಟ್ಟು ಆಗಾಗ ಫೋನ್ ಹಚ್ಕೊಂತ ಇರು, ನಮಗೂ ಸಮಾಧಾನ ಆಕತಿ. ಸರಿ ಆಯ್ತಾಳತ್ತಿ. ಹುಷಾರ ಲಕ್ಷ್ಮಿ, ಹುಷಾರಿಂದ ಇರಿಪ್ಪ. ಆಯ್ತಾಳೈತಿ. ಅಣ್ಣ ನಾ ಬರ್ಲ್ಯಾ? ನೋಡ್ಲಿ, ಅದನ್ನು ಮನ್ಸಿಗೆ ಹಚ್ಕೊಂಡು ಸುಮ್ಮನೆ ಒದ್ದಾಡಕ್ಕೆ ಹೋಗ್ಬೇಡ. ಆಗಿದ್ದನ್ನ ಮರ್ತು ಬಿಡ್ಬೇಕು. ಅದು ವಸ್ತುನ ಆಗಲಿ ಮನುಷ್ಯನ ಆಗಲಿ, ಅದು ನಮ್ದಲ್ಲ ಅಂದಿಂದ ಅದನ್ನು ಕೈ ಬಿಟ್ಟು ಬಿಡ್ಬೇಕು. ಮನಸ್ಸಿನಿಂದೆಲ್ಲ ತೆಗೆದು ಹೋಗೋದು ಆರಾಮಾಗಿರು. ಮತ್ತು ನೀಲವರ ಲಗ್ನಕ್ಕೆ ಬರೋದು ಮರಿಬೇಡ. ಅದೆಲ್ಲ ತೆಗೆದು ಹೋಗೋದು, ಚಂದಾಗಿ ಊಟ ಗೀಟ ಮಾಡು. ಆಯ್ತಣ್ಣ. ನಿಂದ ತಪ್ಪೈತ್ಲೆ. ಯಾವಾಗಲೂ ಪ್ರೀತಿನ ಬಾಯ್ಬಿಟ್ಟು ಹೇಳಬೇಕಿತ್ತು. ಆ ಹುಡುಗಿ ಮುಂದೆ ನೀ ಹೇಳಿದ್ದೆ ಅಂದ್ರೆ ಆಕೆ ಒಪ್ಕೊಂತಿದ್ಲೋ ಬಿಡ್ತಿದ್ಲೋ ಅದು ಸೆಕೆಂಡ್ರಿ. ಆದ್ರೆ ನೀನು ಆಕೆ ಮುಂದೆ ಏನೂ ಹೇಳಿಲ್ಲಲ್ಲೇ, ನಿಂದು ತಪ್ಪಿಲ್ಲನ. ನನಗೆ ಪ್ರೀತಿ ಪಾಠ ಹೇಳಿಕೊಟ್ಟು ನೀನ ಪ್ರೀತಿ ಪಾಠದೊಳಗೆ ಫೇಲ್ ಆದಿಲ್ಲಲ್ಲಿ, ಹೆಂಗೆ ನಿಂದು ಅಂತಿನ್ನ. ಹೌದಣ್ಣ, ಭಾಳ ಮೂರ್ಖ ಆಗ್ಬಿಟ್ಟೆ ನಾನು. ಆಯ್ತು, ಬರ್ಲ್ಯಾನ? ಹುಷಾರು ನೋಡು.